ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ. ಸೊ ಈ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸ್ ಕಟಿಂಗ್ ಮಾಡೋದನ್ನು ಯಾವ ಥರ ಅಂತ ತೋರಿಸ್ತಿದ್ದೀನಿ. ಇಷ್ಟು ದಿನದ ವಿಡಿಯೋದಲ್ಲಿ ಅಸ್ತರ್ ಬ್ಲೌಸ್ ಕಟಿಂಗ್ ಹಾಗೆ ಸ್ಟಿಚಿಂಗ್ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ತುಂಬ ಈಸಿ ವೇಲಿ ತೋರಿಸ್ತೀನಿ ಯಾವ ಥರ ಅನ್ನೋದು. ಪೂರ್ತಿ ವಿಡಿಯೋ ಪೂರ್ತಿ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗಿನರ್ಸ್ಗೆ ನಾನು ಹೇಳುವಂಥ ಈ ಟ್ರಿಕ್ಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪೂರ್ತಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನು ಹೊಸದಾಗಿ ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ನೋಡಿ, ಈ ಥರ ಶೋಲ್ಡ್ರಿಂದ ಅಳತೆ ತೊಗೊಳ್ಳೋದು ಹೇಳಿದ್ದೀನಿ ಈಗಾಗಲೇ. ಅಳತೆ ತೊಗೊಳ್ಳೋದು ಶೋಲ್ಡ್ರಿಂದ ಫುಲ್ ಲೆಂತ್ ಬಂದು 12 ಇಂಚಿದೆ. ಫುಲ್ಲು ಲೆಂತ್ ಬಂದು ಬ್ಲೌಸಿಂದು ಉದ್ದ ಬಂದು 12 ಇಂಚಿದೆ. ಹೀಗೆ ಚೆಸ್ಟಿಂದು ಮೆಜರ್ಮೆಂಟ್ ತೊಗೊಳ್ಳೋದಾದರೆ ಈ ಥರ ಉಲ್ಟಾ ಹಾಕಿ ನೋಡಿ ಎಷ್ಟಿದೆ, 8.5 ಬರ್ತಾಯಿದೆ. ಸೊ ಚೆಸ್ಟ್ ಮೆಜರ್ಮೆಂಟು 8.5 ಬರ್ತಾಯಿದೆ. 8.5ಗೆ ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಬ್ಲೌಸಿಗೂ ತೊಗೊಳ್ಳೇಬೇಕು. ಅದು ಅಸ್ತರ್ ಬ್ಲೌಸೇ ಆಗಲಿ ಅಥವಾ ಪ್ಲೇನ್ ಬ್ಲೌಸೇ ಆಗಲಿ, ಯಾವುದು ಬಂದರೂ ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಇದರಲ್ಲಿ ಏನು ಹೆಚ್ಚು ಕಡಿಮೆ ಮಾಡೋ ಅಂತಿಲ್ಲ. ಹಾಗೆ ಬಟ್ಟೆ ತೊಗೊಳ್ಳೋದು ನಿಮ್ಮ ಇಷ್ಟ. ಬಟ್ಟೆ ಅದು ಕಡಿಮೆ ಇದ್ದರೆ 1.5 ಇಂಚು ತೊಗೊಂಡ್ರೂ ನಡೆಯುತ್ತೆ. ಮಿನಿಮಮ್ 2 ಇಂಚಾದರೂ ತೊಗೊಳ್ಳೇಬೇಕು. ಆನಂತರ ಇನ್ನು ಪ್ಲೇನ್ ಬ್ಲೌಸನ್ನು 2 ಫೋಲ್ಡ್ ಮಾಡಿ ಹಾಕೋಣ. 2 ಫೋಲ್ಡ್ ಮಾಡಿ ನೀಟಾಗಿ ಹಾಕೊಳ್ಳೋಣ. ಅಸ್ತರ್ ಬ್ಲೌಸ್ ಆದರೆ ಎರಡನ್ನೂ ಮೇನ್ ಕ್ಲಾತ್ ಹಾಗೆ ಅಸ್ತರ್ನ ಇಸ್ತ್ರಿ ಮಾಡಿಕೊಂಡು ಕಟ್ ಮಾಡೋದ್ರಿಂದ ನಿಮಗೆ ಕಟಿಂಗು ಹಾಗೆ ಸ್ಟಿಚಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಪ್ಲೇನ್ ಬ್ಲೌಸ್ ಇರೋದ್ರಿಂದ ಇದನ್ನೇನು ಇಸ್ತ್ರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಚೆಸ್ಟ್ ಬಂದು 8.5 ಬಂದಿತ್ತಲ್ವ, 8.5 ಪ್ಲಸ್ 2 ಇಂಚ್ ಅಂದರೆ 10.5ವರೆಗೆ ಬಟ್ಟೆ 2 ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು. ನೋಡಿ 10.5 ಬಂದಿದೆ. ಇನ್ನು ಬ್ಲೌಸ್ ಉದ್ದ ತೊಗೊಳ್ಬೇಕು. ಬ್ಲೌಸ್ ಉದ್ದ ಇದು ನೋಡಿ 10.5 ಬಂದಿದೆ, ಕರೆಕ್ಟಾಗಿದೆ. ಸೊ ಇನ್ನು ಬ್ಲೌಸ್ ಉದ್ದ ಬಂದು 12 ಕೊಂಡಾಚಿಸ್ತೀನಿ ಹೊಡೆಸು. ಬ್ಲೌಸ್ ಉದ್ದ ಬಂದು 12 ಇಂಚಿದೆ. ಬ್ಲೌಸ್ ಉದ್ದ ಬಂದು 12 ಇಂಚಿದೆ. ಸೊ ನಾ 12 ಇಂಚ್ ಅಂದರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 1.5 ಇಂಚ್ ಮಡ್ಚೋದಕ್ಕೆ ಬೆನ್ಪಟ್ಟಿ, ಹಾಗೆ ಅರ್ಧ ಇಂಚ್ ಶೋಲ್ಡ್ರಿಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ಅದೇ ಅಸ್ತರ್ ಬ್ಲೌಸಲ್ಲಾದರೆ 1 ಇಂಚ್ ಆದರೆ ಸಾಕು. ಸೊ ಇದರಲ್ಲಿ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ಸೊ ಬನ್ನಿ ಹಾಗಾದರೆ ಯಾವ ಥರ ಅಂತ ತೋರಿಸ್ತೀನಿ. 12 ಇಂಚು ಬ್ಲೌಸು, ಹಾಗೆ 2 ಇಂಚ್ ಎಕ್ಸ್ಟ್ರಾ ಅಂದರೆ 14 ಇಂಚು ಬರುತ್ತೆ. ಸೊ 14 ಇಂಚ್ ಇಟ್ಕೊಳ್ತೀನಿ. ನೋಡಿ 14 ಇಂಚ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡಿ ಒಂದು ಸ್ಕೇಲ್ ಪಟ್ಟಿ ತೊಗೊಂಡು ನೀಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡಿ. ಅಂದರೆ ಇಲ್ಲಿಂದ ನಾವು ಅಳತೆ ತೊಗೊಳ್ಳೋದು ಅಂತ ಇದೊಂದು ಲೈನ್. ಇದನ್ನು ಹಾಕ್ಕೊಂಡ್ಬಿಟ್ರೆ ಯಾವುದೇ ಥರ ಕನ್ಫ್ಯೂಷನ್ ಇರೋದಿಲ್ಲ. ನೋಡಿ ಈ ಥರ ನೀಟಾಗಿ ಲೈನ್ ಹಾಕ್ಕೊಂಡು ಈಗ 1.5 ಇಂಚು ಏನು ಬಿಟ್ಟಿದ್ವಲ್ವ, ಸೊ ಅದರದ್ದು ಬ್ಲೌಸು ನೀಟಾಗಿ ಹಾಕ್ಕೊಂಡು ಇದ್ರದ್ದು ಶೋಲ್ಡ್ರದ್ದು ಅಳತೆ ತೊಗೊಳ್ಳೋಣ ಮೊದಲಿಗೆ. ಆನಂತರ 1.5 ಇಂಚಿದ್ದು ಬಿಡೋಣ. ಸೊ ಬ್ಲೌಸನ್ನು ನೀಟಾಗಿ ಹಾಕ್ಕೊಂಡು ಈ ಥರ ಶೋಲ್ಡ್ರ್ ಎಷ್ಟು ಬರುತ್ತೆ ಅನ್ನೋದು ನೋಡ್ಕೋಬೇಕು. ನಿಮಗೆ ಈ ಥರ ನೀಟಾಗಿ ಇಟ್ಕೊಳ್ಳಿಕ್ಕೆ ಬರ್ದಿದ್ರೆ ಐರನ್ ಮಾಡಿ ಇಟ್ಕೊಳ್ಬೋದು.
ಸೊ ನೋಡಿ ಶೋಲ್ಡ್ರ್ ಬಂದು ಕರೆಕ್ಟಾಗಿ ಇಟ್ಕೊಳ್ಳಿ. ಶೋಲ್ಡರ್ ಬಂದು 10 ಇಂಚ್ ಬರ್ತಾ ಇದೆ, ಕಾಣಿಸ್ತಿದೆಯಲ್ಲ. ಸೊ ಶೋಲ್ಡ್ರ್ ಬಂದು 10 ಇಂಚ್ ಇದೆ. 10 ಇಂಚದ್ದು 2 ಭಾಗ ಮಾಡಬೇಕಂದ್ರೆ ನೋಡಿ ಈ ಥರ ಟೇಪ್ ಪಟ್ಟಿಯಲ್ಲಿ ಈ ಥರ ಮಡಚಿ ನೋಡಿ 5 ಇಂಚ್ ಬಂತು. ಸೊ 5 ಇಂಚನ್ನು ಇಲ್ಲಿ ಇಡ್ತಾ ಇದ್ದೀನಿ ನೋಡಿ, ಲೈನ್ ಮೇಲೆ 5 ಇಂಚು ಈ ಥರ ಇಟ್ಟು ಒಂದು ಮಾರ್ಕ್ ಹಾಕೋಣ. ಈ ಥರ ಇಟ್ಟು ನೋಡಿ, ಈಗ ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಈ ಥರ ಇಟ್ಟು 5 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ತೀನಿ. 5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇನ್ನು ನೀವು 1.5 ಇಂಚೇನು ಬಟ್ಟೆ ಬಿಟ್ಟಿದ್ನಲ್ವ ಎಕ್ಸ್ಟ್ರಾ, ಸೊ ಅದ್ರದ್ದು ಮಾರ್ಕ್ ಹಾಕಿ ಲೈನ್ ಹಾಕ್ಕೊಂಡು ಬಿಡೋಣ. ಯಾಕಂದರೆ ನಮಗೆ ಕಟಿಂಗ್ ಮಾಡುವಾಗ ಕನ್ಫ್ಯೂಸ್ ಬರಬಾರ್ದು ಅಂತ. ಸೊ ಹಾಗಾಗಿ ನೋಡಿ 1.5 ಇಂಚಿಗೆ ಕರೆಕ್ಟ್ ಕಾಣಿಸ್ತಿದೆಯಲ್ಲ. ಸೊ 1.5 ಇಂಚಿಗೆ ಈ ಥರ ಮಾರ್ಕ್ ಹಾಕ್ಕೊಂಡು ನೋಡಿ ನೀಟಾಗಿ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಲೈನ್ ಹಾಕ್ಕೊಂಡು ನೋಡಿ ಲೈನ್ ಹಾಕ್ಕೊಂಡಾಗಿದೆ. ಸೊ ಇನ್ನು ಬ್ಲೌಸಿಂದು ಇನ್ನು ಬ್ಲೌಸಿಂದು ಈಗಾಗಲೇ ಶೋಲ್ಡ್ರ್ ಮಾರ್ಕ್ ಹಾಕ್ಕೊಂಡಿದ್ದೀನಿ, ಹಾಗೆ ಬೆನ್ಪಟ್ಟಿನೂ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇನ್ನು ನೀವು ಈ ತಗೊಳ್ಳೋ ಅಳತೆಗೆ ಬ್ಲೌಸ್ ಕೊಡ್ತಾರೆ ಗೊತ್ತುಂಟಾ, ಅದನ್ನು ಅವ್ರಿಗೆ ಯಾವ ಥರ ಕೂರುತ್ತೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ಅವ್ರ ಬ್ಲೌಸ್ ಕೆಟ್ಟಿತ್ತಂದರೆ ಈಗ ನಾವು ಹೊಲಿಯುವಂಥ ಬ್ಲೌಸ್ಗಳು ಅದೇ ಥರ ಕೂತ್ಕೊಳ್ಳುತ್ತೆ. ಆಗ ಏನು ಹೇಳ್ತಾರಂದರೆ ನೀವು ಬ್ಲೌಸ್ ಸರಿ ಹೊಲಿದಿಲ್ಲ ಅನ್ನೋವಂಥ ಮಾತು ಬರುತ್ತೆ. ಸೊ ಅದು ಬರಬಾರ್ದು ಅಂದರೆ ನೀವು ಅವ್ರ ಬ್ಲೌಸ್ ಯಾವ ಥರ ಕೂಡುತ್ತೆ ಅಂದ್ಕೊಂಡು ಕೇಳಿಕೊಂಡು ನಂತರ ಏನಾದರೂ ಆಲ್ಟ್ರೇಷನ್ ಮಾಡಿ ಹೊಲಿಬೋದಾ ನೋಡ್ಕೊಳ್ಳಿ. ಸೊ ಈಗ ನೋಡಿ ಶೋಲ್ಡ್ರ್ ಮಾರ್ಕ್ ಹಾಕ್ಕೊಳ್ತೀನಿ. ಶೋಲ್ಡರ್ ಬಂದು ಈಗ ನಾ ಏನು ಮೊದಲಿಗೆ ಶೋಲ್ಡ್ರದ್ದು ಲೈನ್ ಹಾಕಿದ್ನಲ್ಲ ಫುಲ್ ಶೋಲ್ಡ್ರು, ಅಲ್ಲಿಂದ ನೋಡಿ ಈ ಥರ ತಗೋತಾ ಇದ್ದೀನಿ. ಈ ಥರ ಶೋಲ್ಡ್ರ್ ತಗೊಳ್ತಾ ಇದ್ದೀನಿ. ಹಾಗೆ ಬ್ಯಾಕ್ ನೆಕ್ ಶೇಪ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಕ್ಕೆ ಈ ಥರ ಬ್ಲೌಸನ್ನು ಡಬಲ್ ಫೋಲ್ಡ್ ಮಡಚಿ ಈ ಥರ ನೋಡಿ ಈ ಥರ ಅದೇನು ಲೈನ್ ಹಾಕಿದ್ವಲ್ಲ ಎಕ್ಸ್ಟ್ರಾ ಪೀಸಿಂದು ಆ ಪೀಸ್ ಮೇಲೆ ಈ ಥರ ಬ್ಲೌಸ್ ಇಟ್ಟು ನೀಟಾಗಿ ನೆಕ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕ್ಕೊಂಡು ಇನ್ನು ಅದನ್ನು ಒಂದು ಬಾಕ್ಸ್ ಹಾಕ್ಕೊಂಡು ಬಿಡೋಣ. ಯಾಕಂದರೆ ಆ ಬಾಕ್ಸಲ್ಲಿ ನಾವು ಯಾವ ನೆಕ್ ಬೇಕಾದರೂ ತೊಗೊಳ್ಬೋದು. ರೌಂಡ್ ಬೇಕಾದರೆ ರೌಂಡು, ಹಾಗೆ ಚೌಕ್ ಬೇಕಾದರೆ ಚೌಕ, ನಿಮ್ಮ ಇಂಟ್ರೆಸ್ಟು. ನೀವು ಯಾವುದು ಡಿಸೈನ್ ನೆಕ್ ಇಟ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. ನಾನು ಮಾತ್ರ ಇದಕ್ಕೆ ರೌಂಡ್ ಇಡ್ತಿದ್ದೀನಿ. ನೋಡಿ ಈ ಥರ ರೌಂಡು ನೆಕ್ ಇಡ್ತಿದ್ದೀನಿ. ಇನ್ನು ಆರ್ಮ್ಹೋಲ್ ಇಡಬೇಕಲ್ವ. ಸೊ ಆರ್ಮ್ಹೋಲು 2 ಟೈಪಲ್ಲಿ ಅಳತೆ ತೊಗೊಳ್ಬೋದು. ಒಂದು ಈ ಥರ ಟೇಪ್ ಉಲ್ಟಾ ಇಟ್ಟಿದ್ದೀನಿ. ಈ ಥರ ಇಟ್ಕೊಂಡು ನೀಟಾಗಿ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು 4.5 ಬರ್ತಾಯಿದೆ.
ಕಾಣಿಸ್ತಿಲ್ಲ ನೋಡಿ, ಮಡಚಿದಾಗ ಇದು 5 ಕೆಳಗೆ ಬರುತ್ತೆ, 4.25 ಆದರೆ ಕರೆಕ್ಟ್ ಇದೆ. ಸೊ ಅದರಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ನೋಡ್ಬೋದು. ನೋಡಿ ಈ ಥರ ನಾವೆಲ್ಲಿ ಸ್ಲೀವ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟ್ ಹಿಡ್ಕೊಂಡು ಇಲ್ಲಿ ಎಂಡ್ವರೆಗೆ 7.25 ಇದೆ. 7.25 ಇಟ್ಟು ಅಲ್ಲಿಗೆ ಒಂದು 1/2 ಇಂಚ್ ಮೇಲೆ ಎಕ್ಸ್ಟ್ರಾ, ಯಾಕಂದರೆ ಫಿಟ್ಟಿಂಗ್ ಇದು ಸ್ಟಿಚಿಂಗ್ ಮಾರ್ಜಿನ್ ಅಂತ. ಈಗ ನೋಡಿದಾಗ ನೋಡಿ 4.25 ಇದೆ, ಕರೆಕ್ಟ್ ಬಂದಿದೆ ಅಲ್ವಾ. ಸೊ ಆ ಥರನೂ ತೆಗಿಬೋದು, ಈ ಥರನೂ ತೆಗಿಬೋದು, ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಸೊ ನೀವು ಆ ಥರ ಮಾಡ್ಕೊಳ್ಬೋದು. ನೋಡಿ ಈ ಥರ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ನಂತರ ಹಿಂದೆ ಭಾಗದ್ದು 1.25 ಇಂಚಷ್ಟು ರೌಂಡ್ ಶೇಪ್ ತೆಗಿಬೇಕು. ಮುಂದೆಗೆ ಹಿಂದೆಗೂ ಒಂದು 1/2 ಇಂಚ್ನಟ್ಟು ಚೇಂಜಸ್ ಇರಬೇಕು. ಚೆಸ್ಟ್ 8.25 ಬಂದಿದೆ. ಸೊ ಚೆಸ್ಟಿಂದು ಮಾರ್ಕ್ ಹಾಕ್ಕೊಂಡು ಈ ಥರ ರೌಂಡು ನೋಡಿ, ಈ ಥರ ರೌಂಡಾಗಿ ಶೇಪ್ ತೆಗೆದೆ. ಸೊ ಇದಾದಮೇಲೆ ಇನ್ನು ನೋಡಿ ಇದು ಕರೆಕ್ಟ್ ಲೈನ್ ಹಾಕ್ಕೊಂಡ್ಬಿಡಿ, ನಿಮಗೆ ಸ್ಟಿಚಿಂಗ್ ಮಾಡುವಾಗ ತೊಂದರೆ ಆಗಬಾರ್ದು. ಸೊ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಇದಿನ್ನು ಬ್ಯಾಕ್ ಪಾರ್ಟು. ನೀವು ಕೂಡ ಈ ಥರ ಬ್ಯಾಕ್ ಪಾರ್ಟ್ ಅಂತ ಬರೆದಿಟ್ಕೊಳ್ಳಿ, ಯಾಕಂದರೆ ಸ್ಟಿಚ್ ಮಾಡುವಾಗ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ನೋಡಿದ್ರಲ್ವ, ಇನ್ನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಕಟಿಂಗ್ ಆಯಿತು. ಸೊ ನಮ್ಮದು ಈಗ ಪ್ಲೇನ್ ಬ್ಲೌಸಿಂದು ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಇದನ್ನೇ ಇಟ್ಕೊಂಡು ಇನ್ನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು. ಸೊ ಉಳಿದಿರುವಂಥ ಬಟ್ಟೆನ ಡಬಲ್ ಫೋಲ್ಡ್ ಹಾಕಿ ಮತ್ತೆ ಮಡಚಿಟ್ಕೊಳ್ಬೇಕು. ನೀಟಾಗಿ ಡಬಲ್ ಫೋಲ್ಡ್ ಮಾಡಿಟ್ಕೊಂಡು ಮಡಚಿಟ್ಕೊಳ್ಬೇಕು. ಸೊ ಮಡಚಿಟ್ಕೊಂಡಿದ್ದೀನಿ. ಇನ್ನು ಏನು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿದ್ವಲ್ವ, ಸೊ ಅದನ್ನು ತಗೊಂಡು ನೋಡಿ ಈ ಥರ ನಿಮ್ಗೆ ಯಾವ ಕಡೆ ಕೊಡ್ತಲ್ಲ ಸೊ ಆ ಕಡೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ನೋಡಿ ನೀಟಾಗಿ ಇಟ್ಕೊಂಡು ಇನ್ನು ಇದ್ರದ್ದು ಎಂಡಿಗೆ ಎಲ್ಲ ಕಡೆ ಮಾರ್ಕ್ ಹಾಕ್ಕೊಳ್ಬೇಕು ನೀಟಾಗಿ. ನೋಡಿ ಈ ಥರ ಅದೇನಿರತ್ತಲ್ವ ಸೇಮ್ ಟು ಸೇಮ್ ನೋಡಿ ಈ ಥರ ಆರ್ಮೋಲು, ಲೆಂತ್, ಹಾಗೆ ಶೋಲ್ಡರ್ ಪಾಯಿಂಟು, ಫಿಟ್ಟಿಂಗ್, ಹಾಗೆ ಚೆಸ್ಟ್ ಪಾಯಿಂಟು, ನೋಡಿ ಇದು ಶೋಲ್ಡರ್ ಪಾಯಿಂಟ್. ಇದನ್ನೆಲ್ಲ ಮಾರ್ಕ್ ಹಾಕ್ಕೊಂಡು ಬ್ಯಾಕ್ ಪ್ಯಾಟರ್ನ ತೆಗಿಯೋಣ. ಸೊ ಇನ್ನು ತೆಗ್ದಾದ ನಂತರ ನೋಡಿ ಚೆಸ್ಟ್ ಲೆಂತ್ ಕರೆಕ್ಟ್ ಬಂದಿದ್ದಿಲ್ವ, ಓಕೆ ನೋಡಿದ್ರಲ್ವ. ಸೊ ಫ್ರಂಟು ಆ್ಯಂಡ್ ಬ್ಯಾಕು ಸೇಮ್ ಬರುತ್ತೆ ಇದರಲ್ಲಿ. ಇನ್ನು ಇದ್ರದ್ದು ನೆಕ್ ತೆಗಿಬೇಕಲ್ವ. ಸೊ ಇದ್ರದ್ದು ನೋಡಿ ಈ ಥರ ಬ್ಲೌಸ್ ನೀಟಾಗಿ ಇಟ್ಕೊಂಡು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಟೇಪ್ ತೊಗೊಂಡು ನೋಡಿ ಶೋಲ್ಡ್ರ್ ಜಾಯಿಂಟಿಂದ ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ. ಶೋಲ್ಡ್ರ್ ಜಾಯಿಂಟಿಂದ ಎಷ್ಟು ಬರ್ತಾಯಿದೆ ಅಂದರೆ 6 ಇಂಚು ಬರ್ತಾಯಿದೆ. 6 ಇಂಚ್ ಬರ್ತಾಯಿದೆ. ಫ್ರಂಟ್ ನೆಕ್ ಬಂದು 6 ಇಂಚ್ ಬರ್ತಾಯಿದೆ. ಈ ಶೋಲ್ಡರ್ ಬಿಡ್ತಿ ಏನು ಲೈನ್ ಹಾಕಿದ್ವಲ್ಲ ಸೊ ಅಲ್ಲಿಂದ 6 ಇಂಚಿನವರೆಗೆ ಒಂದು ಬಾಕ್ಸ್ ಹಾಕ್ಕೊಳ್ಬೇಕು ನೋಡಿ ಈ ಥರ. ನಂತರ ನೆಕ್ ತಗೊಳ್ಬೇಕು. ಸೊ ಇನ್ನು ಈ ಆರ್ಮೋಲ್ದು ನೀಟಾಗಿ ಒಂದು ಬಾಕ್ಸ್ ಹಾಕ್ಕೊಳ್ಳೋಣ, ಯಾಕಂದರೆ ಫ್ರಂಟಿಂದೊಂದು ಕರ್ವ್ ತೆಗಿಬೇಕಲ್ವ ರೌಂಡ್ ಶೇಪ್. ಸೊ ಹಾಗಾಗಿ ನೀಟಾಗಿ ಹಾಕ್ಕೊಂಡು ಇನ್ನು ಫ್ರಂಟಲ್ಲಿ 1/2 ಇಂಚ್ ಕೆಳಗಾಗಬೇಕು, ಅಂದರೆ ಇದು 1.25 ಬ್ಯಾಕು, ಫ್ರಂಟು 1 ಇಂಚು. ಸೊ ಇಷ್ಟು ಮಾಡಿಕೊಂಡು ರೌಂಡ್ ಶೇಪ್ ತಗೊಂಬಿಡಿ, ಮತ್ತೇನು ಚೇಂಜಸ್ ಇಲ್ಲ ಇದರಲ್ಲಿ, ಇಷ್ಟೇ. ಸೊ ನೋಡಿದ್ರಲ್ಲ ಇದು ಬ್ಯಾಕು, ಹಾಗೆ ಇದು ಫ್ರಂಟ್. ಇನ್ನು ಇದು ಕ್ರಾಸ್ ಪಟ್ಟಿ ಎಷ್ಟಿದೆ ನೋಡಿಕೊಂಡು ಅದನ್ನು ಸ್ವಲ್ಪ ತೆಗೆಯೋಣ. ಸೊ ಟಕ್ಸ್ ಬಂದು ಇದು ಕ್ರಾಸ್ ಪಟ್ಟಿ ಬಂದು 2.25 ಇದೆ. 2.25 ಪ್ಲಸ್ 1 ಇಂಚ್ ಅಂದರೆ 3.25 ಇಟ್ಕೊಳ್ಬೇಕು ನೋಡಿ ಈ ಥರ 3.25. 2.25ಗೆ 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 3.25 ಇಟ್ಕೊಳ್ತಿದ್ದೀನಿ. ಈ ಕಡೆ
2.5 ಅಂದರೆ ಅದರದ್ದು 2 ಇಂಚ್ ಇರುತ್ತೆ. ಸೊ 2 ಅಂದರೆ ಇಲ್ಲಿ 3 ಇಂಚ್ ಇಟ್ಕೋತೀನಿ. 3 ಇಂಚ್ ಇಟ್ಕೊಂಡು ಒಂದು ಸ್ವಲ್ಪ ಲೈನ್ ಹಾಕ್ಕೊಂಡು ಇಲ್ಲಿಂದ ಕ್ರಾಸಾಗಿ ಕ್ರಾಸ್ ಟೈಪಲ್ಲಿ ಈ ಥರ ನೋಡಿ, ಕ್ರಾಸಲ್ಲಿ ಹಿಂಗೆ ಎಷ್ಟು ನೀಟಾಗಿ ಬಂತು. ಈ ಥರ ಒಂದು ಲೈನ್ ಹಾಕ್ಕೊಂಡು ಇದನ್ನು ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಂಡ್ಬಿಡಿ, ನೀಟಾಗಿ ಸ್ಟ್ರೈಟಾಗಿ. ನೋಡಿ ಈ ಥರ ಲೈನ್ ಹಾಕ್ಕೊಂಡ ನಂತರ ಇನ್ನು ಸೊ ಬ್ಯಾಕು ರೆಡಿ ಆಯಿತು, ಹಾಗೆ ಫ್ರಂಟು ರೆಡಿ ಆಯಿತು. ಇನ್ನು ಇದರಲ್ಲಿ ಟಕ್ಸ್ ಪಾಯಿಂಟ್ ಹಿಡಿಬೇಕು. ಇದು 1 ಟಕ್ಸ್ ಬ್ಲೌಸ್ ಇರೋದ್ರಿಂದ ನಾನು 1 ಟಕ್ಸೇ ಇಟ್ಕೋತೀನಿ. ಅವರು ಅಳತೆಗೆ ಕಟೋರಿ ಬ್ಲೌಸ್ ಕೊಟ್ಟಿದ್ದರು. ಸೊ ನಾನು ಆಗಲೇ ಹೇಳಬೇಕಂತಿದ್ದೆ, ಮರ್ತೋದೆ. ಅಳತೆಗೆ ಅವರು ನೋಡಿ ಕಟೋರಿ ಬ್ಲೌಸ್ ಕೊಟ್ಟಿದ್ದಾರೆ, ಆದರೆ ಅವರು ಸಿಂಗಲ್ ಟಕ್ಸ್ ಬ್ಲೌಸು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡಿ 3 ಇಂಚಿಗೆ ಸಿಂಗಲ್ ಟಕ್ಸ್ ಬ್ಲೌಸ್ ಹಾಕ್ತಿದ್ದೀನಿ. ಸೊ ಹಾಗೆ 1 ಇಂಚ್ ಆ ಕಡೆ ನೋಡಿ, ಈ ಥರ ಒಂದು 2 ಇಂಚಿನವರೆಗೆ ಟಕ್ಸ್ ಪಾಯಿಂಟ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ ಇದು ಸಿಂಗಲ್ ಟಕ್ಸ್ ಬ್ಲೌಸಿಂದು. ಸೊ ಇದು ಫಿಟ್ಟಿಂಗ್ ಲೈನ್, ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಬ್ಯಾಕ್ ಆ್ಯಂಡ್ ಫ್ರಂಟ್ ಎಷ್ಟು ಈಸಿಯಾಗಿ ನಿಮಗೆ ಕಟಿಂಗ್ ತೋರಿಸಿದೆ. ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್ಲಾಗಿ. ಹಾಗೆ ನಿಮಗೆ ತಿಳಿಯುವಾಗೆ ಹೇಳಿದ್ದೀನಿ. ನಿಮಗೇನು ಡೌಟ್ ಇದ್ದಲ್ಲಿ ನನಗೆ ಮೆಸೇಜ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.